ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಪರಿಸರ ಕಾಪಾಡಿದ್ರೆ ಮಾತ್ರ ಪ್ರತಿಯೊಂದು ಜೀವಿಯೂ ಆರೋಗ್ಯಯುತ ಜೀವನ ನಡೆಸಲು ಸಾಧ್ಯ ಅಂತ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶೆ ಉಂಡಿ ಮಂಜುಳಾ ಶಿವಪ್ಪ ಹೇಳಿದ್ದಾರೆ. ಪುರಸಭೆ ವ್ಯಾಪ್ತಿಯ ಹುಲಿಗುಡ್ಡ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ರವಿವಾರ ಸಮಾನ ಮನಸ್ಕರ ಗೆಳೆಯರ ಬಳಗ ಹಾಗೂ ಪ್ರಾದೇಶಿಕ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಸಸಿ ನೆಟ್ಟು ನೀರುಣಿಸದೆ ಮಾತನಾಡಿದ ಅವರು, ಉತ್ತಮ ಜೀವನ ನಡೆಸಲು ಒಳ್ಳೆಯ ಪರಿಸರದ ಅವಶ್ಯಕತೆ ಇದೆ. ಪ್ರತಿಯೊಬ್ಬರ ಮನೆಯ ಪರಿಸರ ಉತ್ತಮವಾಗಿರಬೇಕಾದ್ರೆ ಮರ ಗಿಡಗಳನ್ನ ಬೆಳೆಸಬೇಕು. ಇದರಿಂದ ಪ್ರಕೃತಿಯ ರಕ್ಷಣೆ ಮಾಡಿದಂತಾಗುತ್ತೆ. ವಿಶೇಷವಾಗಿ ಮಕ್ಕಳಿಗೆ ಮನೆಯ ಪರಿಸರ, ಶಾಲೆಯ ಪರಿಸರ ಮತ್ತಿತರ ಕಡೆಯಲ್ಲಿ ಪರಿಸರ ಉಳಿಸುವಲ್ಲಿ ತಿಳುವಳಿಕೆ ನೀಡಿದಲ್ಲಿ ಮಾತ್ರ ಭವಿಷ್ಯದಲ್ಲಿ ಉತ್ತಮ ಪರಿಸರ ಕಾಣಲು ಸಾಧ್ಯವಾಗುತ್ತೆ ಎಂದಿದ್ದಾರೆ. ನೋಡಿ, ನಾವು ಎಂತ ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ಟಿ ಎಷ್ಟು ಸುಂದರವಾಗಿ ಎಷ್ಟು ಖರ್ಚು ಮಾಡಿದ್ರು ಈ ಸಸ್ಯಗಳ ಸೌಂದರ್ಯ ಏನೈತಲ್ಲ, ಪ್ರಕೃತಿ ಸೌಂದರ್ಯ ಅದ್ರ ಮುಂದೆ ಯಾವುದೂ ಅಲ್ಲ. ಈಗ ಈ ಶಾಲೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂದ್ರೆ ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿದ ಕಟ್ಟಡಕ್ಕಿಂತ ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ಇದಕ್ಕೆ ಕಾರಣೀಕರ್ತರಾದವರಿಗೆ ಮೊದಲು ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ಈ ಸಸಿ ನೆಡುವ ಕಾರ್ಯಕ್ರಮ ಅಂದ್ರೆ ನಾವು ಒಂದು ದಿವಸ ಮಾತ್ರ 5ನೇ ತಾರೀಕು ಜೂನ್ ನಾವು ಪರಿಸರ ದಿನಾಚರಣೆ ಅಂತ ಆಚರಿಸಿ ಅವತ್ತು ಒಂದು ದಿವಸ ಸಸಿ ನೆಟ್ರೆ ಆಗೋದಿಲ್ಲ. ಇದೇ ತರ ಪ್ರತಿ ದಿವಸ ನೀವು ಸಸಿ ನೆಡುವ ಕಾರ್ಯಕ್ರಮವನ್ನ ಮಾಡಬೇಕು. ನಟ್ಟ ಮೇಲೆ ಅವನ್ನ ಬೆಳೆಸಬೇಕು. ಈಗ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಇಲ್ಲಿ ಕರೆದ್ರಿ, ಗಣೇಶ್ ವಕೀಲರು ಬಂದು ಅವ್ರ ಜೊತೆ ಅವ್ರ ಗೆಳೆಯರು ಬಂದು ನಮ್ಮನ್ನು ಕರೆದ್ರು. ನನಗೆ ಇಲ್ಲ ಅದು ಸ್ಕೂಲ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಮಕ್ಕಳು ನೋಡಕ್ಕೆ ನಂಗೆ. ಯಾಕಂದ್ರೆ ನಮ್ಮ ಒಂಥರ. ಸಮಾರಂಭದಲ್ಲಿ ಡಾಕ್ಟರ್ ಶರಣಗೌಡ ಪಾಟೀಲ್, ಎಸ್ಡಿಎಂಸಿ ಅಧ್ಯಕ್ಷ ಶಂಕರ್ ಹುಲಿಗುಡ್ಡ, ಪಿಇಒ ಸುಜಾತ ಹುನೂರು, ಪ್ರಾದೇಶಿಕ ಅರಣ್ಯಾಧಿಕಾರಿ ಸುಭಾಷ್ ಚಂದ್ರ ನಾಯ್ಕ, ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವರಾಜ್ ಕೆಂಪಾವಿ, ವಕೀಲರ ಸಂಘದ ಅಧ್ಯಕ್ಷ ಭೂಪನಗೌಡ ಪಾಟೀಲ್, ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಅಧ್ಯಕ್ಷೆ ವಿಜಯಲಕ್ಷ್ಮಿ ಹಿರೇಮಠ್, ಆರೋಗ್ಯ ನಿರೀಕ್ಷಕ ಗದ್ದಿಪ್ಪ, ದೈಹಿಕ ಶಿಕ್ಷಕ ಪರಿವೀಕ್ಷಕ ಚಂದ್ರಶೇಖರ್, ಮಲ್ಲೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಮಲ್ಲರಟಪ್ಪ, ಹೆಚ್ಚು ದೊಡ್ಡವನಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.